ಮನೆಯಲ್ಲಿದ್ದವರು ಎಲ್ಲರೂ ಹೊರಗೆ ಹೋಗಿ ಮನೆಯ ಒಳಗೆ ಒಂದು ಶಾಂತ ನಿಶ್ಶಬ್ದತೆಯ ವಾತಾವರಣ ಹರಡಿತು. ನಾನು ಹಾಸಿಗೆಯ ಪಕ್ಕದಲ್ಲಿ ಕುಳಿತುಕೊಂಡಿದ್ದೆ. ಅಲ್ಲಿ ಪಕ್ಕದ ಕೋಣೆಯಿಂದ ಅವಳು ಬಂದು ನಡುಗುತ್ತಾ ನನ್ನತ್ತ ನೋಡಿದಳು. ಅವಳ ನಯಮೆಯ ನೋಟ ಮತ್ತು ಸ್ವಲ್ಪ ಕಂತಿ ನಗು ನನ್ನ ಮನಸ್ಸಿನಲ್ಲಿ ಉತ್ಸಾಹವನ್ನು ಹುಟ್ಟಿಸಿತು. ನೀವು ಸಹಾಯ ಮಾಡಬಹುದೇ? ಅವಳು ನಿಧಾನವಾಗಿ ಆದರೆ ಸ್ವಾಭಾವಿಕವಾಗಿ ಕೇಳಿದಳು. ಅವಳ ಬ್ಲೌಸ್ ಸ್ವಲ್ಪ ಸರಿಯಾಗಿರಲಿಲ್ಲ. ಅವಳು ಬ್ಲೌಸ್ ಸರಿಯದಂತೆ ಹಾಕಲು ನನ್ನ ಸಹಾಯವನ್ನು ಕೇಳುತ್ತಿದ್ದಳು. ನಾನು ಸ್ವಲ್ಪ ನಡುಗುತ್ತಿದ್ದರೂ ಹೌದು, ನಾನು ಸಹಾಯ ಮಾಡುತ್ತೇನೆ ಎಂದೆ. ನಾನು ಅವಳ ಬ್ಲೌಸ್ ಸರಿಪಡಿಸಲು ನಿಧಾನವಾಗಿ ಕೈ ಹಾಯ್ದೆ. ಅವಳ ಬ್ಲೌಸ್ ಮೇಲಿನ ಸ್ಪರ್ಶ ನನ್ನ ಮನಸ್ಸಿನಲ್ಲಿ ನಿಶ್ಶಬ್ದ ಉತ್ಸಾಹವನ್ನು ಹುಟ್ಟಿಸುತ್ತಿತ್ತು. ಅವಳು ಸ್ವಲ್ಪ ತಿರುಗಿದರೂ ನನ್ನ ಕೈ ಅವಳ ಬ್ಲೌಸ್ ಮೇಲೆ ಮೃದುವಾಗಿ ಹೊಳೆಯಿತು. ಪ್ರತಿಯೊಂದು ಚಲನೆ, ನಗು, ಸ್ಪರ್ಶವೂ ನನ್ನ ಹೃದಯ ಸ್ಪಂದನೆಯನ್ನು ತೀವ್ರಗೊಳಿಸುತ್ತಿತ್ತು. ಅವಳ ಬ್ಲೌಸ್ ಸರಿಪಡಿಸುವಂತೆ ಅವಳು ನಿಧಾನವಾಗಿ ನನ್ನ ಹತ್ತಿರ ಬಂದು ಕುಳಿತುಕೊಂಡಳು. ಅವಳ ನಯಮೆಯ ದೃಷ್ಟಿ, ಮೃದುವಾದ ಶರೀರಭಾವನೆ ಮತ್ತು ಸ್ವಾಭಾವಿಕ ನಗು ನನ್ನ ಮನಸ್ಸಿನಲ್ಲಿ ಹೊಸ ಹೃದಯ ಸ್ಪಂದನೆಯನ್ನು ಹುಟ್ಟಿಸುತ್ತಿತ್ತು. ನಾನು ಸ್ವಲ್ಪ ಹಿಂಜರಿದರೂ ಅವಳ ದೃಷ್ಟಿಯು ನನ್ನನ್ನು ಸೆರೆಹಿಡಿದಂತೆ ಭಾಸವಾಗಿತ್ತು. ನಮ್ಮ ನಡುವೆ ನಿಶ್ಶಬ್ದ ಉತ್ಕಂಠೆ ಹರಡುತ್ತಾ ಹಾಸಿಗೆಯ ಪಕ್ಕದಲ್ಲಿ ಕುಳಿತುಕೊಂಡಂತೆ ಪ್ರತಿಯೊಂದು ಕ್ಷಣವೂ ಉತ್ಕಂಠೆಭರಿತವಾಗಿತ್ತು. ಅವಳ ಬ್ಲೌಸ್ ಸರಿಪಡಿಸುತ್ತಿದ್ದಂತೆ ಅವಳ ಕೈ ನನ್ನ ಕೈಯಲ್ಲಿ ಸ್ವಲ್ಪ ಸ್ಪರ್ಶಿಸುತ್ತಿತ್ತು. ಪ್ರತಿಯೊಂದು ಸ್ಪರ್ಶ, ನಗು ಮತ್ತು ಶ್ವಾಸವೂ ನಮ್ಮ ನಡುವಿನ ಹೃದಯ ಸ್ಪಂದನೆಯನ್ನು ಗಾಢಗೊಳಿಸುತ್ತಿತ್ತು. ಈ ಮೊದಲ ಹತ್ತಿರತೆಯ ಕ್ಷಣವು ನಮ್ಮಿಬ್ಬರ ಹೃದಯ ಸ್ಪಂದನೆ ಮತ್ತು ಉತ್ಕಂಠೆಯನ್ನು ತೀವ್ರಗೊಳಿಸಿತು. ಅವಳ ನಯಮೆಯ ನೋಟ, ಬ್ಲೌಸ್ ಸರಿಪಡಿಸುವ ಹಾದಿ ಮತ್ತು ನನ್ನ ಸ್ಪರ್ಶ, ಈ ಎಲ್ಲಾ ಸಂವೇದನೆಗಳು ಉತ್ಸಾಹಭರಿತ ನಿಶ್ಶಬ್ದ ಸಂವೇದನೆಗೆ ರೂಪಾಂತರಗೊಂಡವು. ಹೀಗಾಗಿ ಭಾಗ 1ರಲ್ಲಿ ಬ್ಲೌಸ್ ಸರಿಪಡಿಸುವ ಸಂದರ್ಭದಲ್ಲಿ ಹುಟ್ಟಿದ ಹತ್ತಿರತೆಯು ನಿಶ್ಶಬ್ದ ಉತ್ಕಂಠೆ ಮತ್ತು ಹೃದಯ ಸ್ಪಂದನೆಯ ಪ್ರಾರಂಭವನ್ನು ವಿವರಿಸುತ್ತದೆ. ಹಾಸಿಗೆಯ ಪಕ್ಕದಲ್ಲಿ ನಾವು ಕುಳಿತಂತೆ ಬ್ಲೌಸ್ ಸರಿಪಡಿಸುವ ಪ್ರಕ್ರಿಯೆ ನಿಶ್ಶಬ್ದ ಆದರೆ ಉತ್ಕಂಠೆಭರಿತವಾಗಿ ಸಾಗುತ್ತಿತ್ತು. ಅವಳ ಬ್ಲೌಸ್ ತುಮುಲವಾಗಿ ಸರಿಯಾಗದ ಕಾರಣ ಅವಳು ನನ್ನ ನೆರವಿಗೆ ನಿರಂತರವಾಗಿ ನಗುಮುಟ್ಟುತ್ತಾ ನೋಡುತ್ತಿದ್ದಳು. ಅವಳ ನಯಮೆಯ ನೋಟ ನನ್ನ ಮನಸ್ಸಿನಲ್ಲಿ ಗಾಢ ಆಸೆ ಮತ್ತು ಸಂವೇದನೆ ಹುಟ್ಟಿಸುತ್ತಿತ್ತು. ನಾನು ಬ್ಲೌಸ್ ನುಗ್ಗಿಸಲು ನಿಧಾನವಾಗಿ ಕೈ ಹಾಯಿಸಿದಂತೆ ಅವಳ ಶರೀರದ ಸಮೀಪತೆಯು ನನ್ನೊಳಗಿನ ಉತ್ಸಾಹವನ್ನು ಎಚ್ಚರಿಸುತ್ತಿತ್ತು. ಪ್ರತಿಯೊಂದು ಸ್ಪರ್ಶ, ಬ್ಲೌಸ್ ಮೇಲಿನ ನನ್ನ ಕೈಯ ಚಲನೆ ಮತ್ತು ಅವಳ ಮೃದುವಾದ ಶರೀರಭಾವನೆ ನನ್ನ ಹೃದಯವನ್ನು ತೀವ್ರವಾಗಿ ಕಂಪಿಸುತ್ತಿತ್ತು. ಅವಳು ಸ್ವಲ್ಪ ತಿರುಗಿದಾಗ ಬ್ಲೌಸ್ ಸರಿಪಡಿಸುವ ಪ್ರಕ್ರಿಯೆ ಇನ್ನಷ್ಟು ನಿಕಟವಾಗಿ, ಉತ್ಕಂಠೆಭರಿತವಾಗಿ ರೂಪಾಂತರಗೊಂಡಿತು. ಅವಳ ನಯಮೆಯ ನೋಟ ಮತ್ತು ಕಂತಿ ನಗು ನನ್ನ ಮನಸ್ಸಿನಲ್ಲಿ ಹೊಸ ಹೃದಯ ಸ್ಪಂದನೆಯನ್ನು ಹುಟ್ಟಿಸುತ್ತಿತ್ತು. ನಾನು ಬ್ಲೌಸ್ ಸರಿಪಡಿಸುತ್ತಿದ್ದಂತೆ ಅವಳ ಕೈ ನನ್ನ ಕೈಗೆ ಸೌಮ್ಯವಾಗಿ ಸ್ಪರ್ಶಿಸಿತು ಮತ್ತು ನಿಶ್ಶಬ್ದ ಉತ್ಕಂಠೆಯು ನಮ್ಮ ನಡುವೆ ಹರಡಿತು. ಹಾಸಿಗೆಯ ಮೇಲೆ ನಾವು ಕುಳಿತಂತೆ ಬ್ಲೌಸ್ ಸರಿಪಡಿಸುವ ಪ್ರತಿಕ್ಷಣವೂ ಹೃದಯ ಸ್ಪಂದನೆಯೊಂದಿಗೆ ಭಾವನಾತ್ಮಕ ತೀವ್ರತೆಯನ್ನು ಹೆಚ್ಚಿಸುತ್ತಿತ್ತು. ಪ್ರತಿಯೊಂದು ಸ್ಪರ್ಶ, ನಗು ಮತ್ತು ಶ್ವಾಸವೂ ನಮ್ಮ ನಡುವಿನ ಸಂಬಂಧವನ್ನು ಇನ್ನಷ್ಟು ಗಾಢಗೊಳಿಸುತ್ತಿತ್ತು. ನಾನು ಬ್ಲೌಸ್ ಸರಿಪಡಿಸುತ್ತಿದ್ದಂತೆ ಅವಳು ಸ್ವಲ್ಪ ಹತ್ತಿರ ಬಂದು ನನ್ನ ತೋಳಿಗೆ ತನ್ನ ಶರೀರವನ್ನು ಹತ್ತಿಕ್ಕಿದಂತೆ ಭಾಸವಾಯಿತು. ಈ ನಿಕಟತೆಯು ನಮ್ಮ ಹೃದಯ ಸ್ಪಂದನೆಯು ಮತ್ತಷ್ಟು ಗಾಢವಾಗಿ ಹರಡಲು ಕಾರಣವಾಯಿತು. ನಾನು ಅವಳ ಬ್ಲೌಸ್ ಸರಿಪಡಿಸುತ್ತಾ ಪ್ರತಿಯೊಂದು ಚಲನೆ ಮತ್ತು ಸ್ಪರ್ಶವನ್ನು ಗಮನಿಸುತ್ತಿದ್ದೆ. ಇದು ಉತ್ಕಂಠೆ ಮತ್ತು ಭಾವನಾತ್ಮಕ ಆಕರ್ಷಣೆಯನ್ನು ಹೆಚ್ಚಿಸುತ್ತಿತ್ತು. ನಿಶ್ಶಬ್ದ ಉತ್ಕಂಠೆಯ ಮಧ್ಯೆ ಬ್ಲೌಸ್ ಸರಿಪಡಿಸುವ ಪ್ರಕ್ರಿಯೆಯು ಎರಡು ಹೃದಯಗಳ ನಡುವಿನ ನಿಕಟತೆಯನ್ನು ಮತ್ತಷ್ಟು ಗಾಢಗೊಳಿಸುತ್ತಿತ್ತು. ಅವಳ ನಯಮೆಯ ನೋಟ, ಬ್ಲೌಸ್ ಮೇಲೆ ನನ್ನ ಕೈಯ ಸ್ಪರ್ಶ ಮತ್ತು ಬ್ಲೌಸ್ ಸರಿಯುವ ಪ್ರಕ್ರಿಯೆ ಎಲ್ಲವೂ ಪರಸ್ಪರ ಆಕರ್ಷಣೆಯನ್ನು ತೀವ್ರಗೊಳಿಸುತ್ತಿತ್ತು. ಹೀಗಾಗಿ ಭಾಗ 2ರಲ್ಲಿ ಬ್ಲೌಸ್ ಸರಿಪಡಿಸುವ ವೇಳೆ ಹತ್ತಿರತೆಯು ತೀವ್ರಗೊಂಡು ಉತ್ಕಂಠೆ, ಹೃದಯ ಸ್ಪಂದನೆ ಮತ್ತು ಭಾವನಾತ್ಮಕ ಆಕರ್ಷಣೆ ಗಾಢವಾಗಿ ಚಿತ್ರಿಸಲಾಗಿದೆ. ಈ ಹತ್ತಿರತೆಯು ಮುಂದಿನ ಭಾಗದಲ್ಲಿ ಇನ್ನಷ್ಟು ಉತ್ಕರ್ಷಿತ ಹೃದಯ ಸ್ಪಂದನೆಗೆ ದಾರಿ ತೋರುತ್ತದೆ. ಹಾಸಿಗೆಯ ಪಕ್ಕದಲ್ಲಿ ಬ್ಲೌಸ್ ಸರಿಪಡಿಸುವ ಪ್ರಕ್ರಿಯೆ ನಿಶ್ಶಬ್ದ ಆದರೆ ಉತ್ಕಂಠೆಭರಿತವಾಗಿತ್ತು. ಅವಳು ಬ್ಲೌಸ್ ಸರಿಯಾಗದಂತೆ ನನ್ನ ನೆರವನ್ನು ಕೇಳುತ್ತಿದ್ದಂತೆ ಅವಳ ನಯಮೆಯ ನೋಟ ನನ್ನ ಮನಸ್ಸಿನಲ್ಲಿರುವ ಆಸೆಗಳನ್ನು ಎಚ್ಚರಿಸುತ್ತಿತ್ತು. ಪ್ರತಿಯೊಂದು ಸ್ಪರ್ಶ, ಬ್ಲೌಸ್ ಮೇಲಿನ ನನ್ನ ಕೈಯ ಚಲನೆ ಮತ್ತು ಅವಳ ಮೃದುವಾದ ಶರೀರಭಾವನೆ ನನ್ನ ಹೃದಯವನ್ನು ತೀವ್ರವಾಗಿ ಕಂಪಿಸುತ್ತಿತ್ತು. ಅವಳು ಬ್ಲೌಸ್ ಸರಿಪಡಿಸುತ್ತಿದ್ದಂತೆ ಸ್ವಲ್ಪ ತಿರುಗಿದಾಗ ಅವಳ ಹತ್ತಿರತೆಯು ಮತ್ತಷ್ಟು ಉತ್ಕರ್ಷಿತವಾಗಿದ್ದು ನಿಶ್ಶಬ್ದ ಉತ್ಕಂಠೆ ನಮ್ಮ ನಡುವಿನ ವಾತಾವರಣವನ್ನು ತುಂಬಿತ್ತು. ನಾನು ಬ್ಲೌಸ್ ನುಗ್ಗಿಸುತ್ತಿದ್ದಂತೆ ಅವಳ ಕೈ ನನ್ನ ಕೈಯಲ್ಲಿ ಮೃದುವಾಗಿ ಸ್ಪರ್ಶಿಸಿತು, ಹೃದಯದಲ್ಲಿ ತೀವ್ರ ಉತ್ಸಾಹವನ್ನು ಹುಟ್ಟಿಸಿತು. ನಮ್ಮ ನಡುವಿನ ಹತ್ತಿರತೆಯು ಬ್ಲೌಸ್ ಸರಿಪಡಿಸುವ ಪ್ರತಿಕ್ಷಣದಲ್ಲಿ ತೀವ್ರಗೊಳ್ಳುತ್ತಿತ್ತು.
ಅವಳ ನೇಮೆಯ ನೋಟ ಮತ್ತು ಬ್ಲೌಸ್ ಮೇಲಿನ ನನ್ನ ಸ್ಪರ್ಶ ನಿಶ್ಶಬ್ದ ಉತ್ಕಂಠೆಯೊಂದಿಗೆ ಭಾವನಾತ್ಮಕ ಗಾಢತೆಯನ್ನು ಹೆಚ್ಚಿಸುತ್ತಿತ್ತು. ನಾವು ಪರಸ್ಪರ ಹತ್ತಿರವಾಗುತ್ತಾ ಹಾಸಿಗೆಯ ಮೇಲೆ ಕುಳಿತಂತೆ ಪ್ರತಿಯೊಂದು ಕ್ಷಣವನ್ನು ಉತ್ಕಂಠೆಭರಿತವಾಗಿ ಅನುಭವಿಸುತ್ತಿದ್ದೆವು. ಅವಳ ಬ್ಲೌಸ್ ಸರಿಯಾಗುವಂತೆ ನಾನು ನಿಧಾನವಾಗಿ ಕೈ ಹಾಯಿಸುತ್ತಿದ್ದಂತೆ ಅವಳು ಸ್ವಲ್ಪ ಹತ್ತಿರ ಬಂದು ನನ್ನ ತೋಳಿಗೆ ತಾನು ಹತ್ತಿಕೊಂಡಂತೆ ಭಾಸವಾಯಿತು. ಈ ನಿಕಟತೆಯು ನಮ್ಮ ಹೃದಯ ಸ್ಪಂದನೆಯ ಗಾಢತೆಯನ್ನು ಮತ್ತಷ್ಟು ಹೆಚ್ಚಿಸಿತು. ಪ್ರತಿಯೊಂದು ಚಲನೆ ಮತ್ತು ಸ್ಪರ್ಶ ಬ್ಲೌಸ್ ಸರಿಪಡಿಸುವ ಈ ಪ್ರಕ್ರಿಯೆಯನ್ನು ಉತ್ಕೃಷ್ಟ ಉತ್ಕಂಠೆಭರಿತ ಕ್ಷಣವಾಗಿ ಪರಿವರ್ತಿಸಿತು. ನಿಶ್ಶಬ್ದ ಉತ್ಕಂಠೆಯ ಮಧ್ಯೆ ಬ್ಲೌಸ್ ಸರಿಪಡಿಸುವ ಪ್ರಕ್ರಿಯೆ ಎರಡು ಹೃದಯಗಳ ನಡುವಿನ ನಿಕಟತೆಯನ್ನು ಮತ್ತು ಭಾವನಾತ್ಮಕ ಆಕರ್ಷಣೆಯನ್ನು ತೀವ್ರಗೊಳಿಸುತ್ತಿತ್ತು. ಅವಳ ನೇಮೆಯ ನೋಟ, ಬ್ಲೌಸ್ ಮೇಲೆ ನನ್ನ ಕೈಯ ಸ್ಪರ್ಶ ಮತ್ತು ಬ್ಲೌಸ್ ಸರಿಪಡಿಸುವ ಪ್ರಕ್ರಿಯೆ ಎಲ್ಲವೂ ಪರಸ್ಪರ ಆಕರ್ಷಣೆಯನ್ನು ಹೆಚ್ಚಿಸುತ್ತಿತ್ತು. ರಾತ್ರಿ ಮುಗಿಯುವಂತೆಯೇ ಬ್ಲೌಸ್ ಸರಿಪಡಿಸುವ ಈ ಹತ್ತಿರತೆಯು ಉತ್ಕಂಠೆ ಮತ್ತು ಹೃದಯ ಸ್ಪಂದನೆಯ ತೀವ್ರ ಅನುಭವವನ್ನು ತಲುಪಿಸಿತು. ನಾವು ಹಾಸಿಗೆಯ ಮೇಲೆ ಪರಸ್ಪರ ಹತ್ತಿರ ನಿಶ್ಶಬ್ದವಾಗಿ ಕುಳಿತಂತೆ ಪರಸ್ಪರ ಆಕರ್ಷಣೆ ಮತ್ತು ಭಾವನಾತ್ಮಕ ಹತ್ತಿರತೆಯನ್ನು ಹಂಚಿಕೊಂಡೆವು. ಹೀಗಾಗಿ ಭಾಗ 3ರಲ್ಲಿ ಬ್ಲೌಸ್ ಸರಿಪಡಿಸುವ ಹತ್ತಿರತೆಯ ಉತ್ಕಂಠೆ, ಭಾವನಾತ್ಮಕ ಆಕರ್ಷಣೆ ಮತ್ತು ಹೃದಯ ಸ್ಪಂದನೆಯ ತೀವ್ರ ಅನುಭವಗಳು ಚಿತ್ರಿಸಲಾಗಿದೆ. ಮುಂದಿನ ಭಾಗದಲ್ಲಿ ಈ ಹತ್ತಿರತೆಯು ಅಂತಿಮ ಹೃದಯ ಸ್ಪಂದನೆಯ ಕ್ಲೈಮ್ಯಾಕ್ಸ್ಗೆ ತಲುಪುತ್ತದೆ. ರಾತ್ರಿ ಸಂಪೂರ್ಣವಾಗಿ ನಿಶ್ಶಬ್ದವಾಗಿತ್ತು. ಮನೆಯೊಳಗಿನ ಮೃದುವಾದ ಬೆಳಕು ಬ್ಲೌಸ್ ಸರಿಪಡಿಸುವ ನಮ್ಮ ಪ್ರಕ್ರಿಯೆಯನ್ನು ಮೃದುವಾಗಿ ಬೆಳಗಿಸುತ್ತಿತ್ತು. ನಾವು ಹಾಸಿಗೆಯ ಪಕ್ಕದಲ್ಲಿ ಕುಳಿತಂತೆ ಬ್ಲೌಸ್ ಸರಿಪಡಿಸುವ ಪ್ರತಿಕ್ಷಣ ಉತ್ಕಂಠೆ ಮತ್ತು ಹೃದಯ ಸ್ಪಂದನೆಯೊಂದಿಗೆ ತುಂಬಿತ್ತು. ಅವಳು ಬ್ಲೌಸ್ ಸ್ವಲ್ಪ ಸರಿಯಾಗದಂತೆ ನನ್ನ ನೆರವನ್ನು ಕೇಳಿದಂತೆ ನಾನು ನಿಧಾನವಾಗಿ ಕೈ ಹಾಯ್ದೆ. ಪ್ರತಿಯೊಂದು ಸ್ಪರ್ಶ, ಬ್ಲೌಸ್ ಮೇಲಿನ ಚಲನೆ ಮತ್ತು ಅವಳ ನಯಮೆಯ ಶರೀರಭಾವನೆ ನನ್ನ ಹೃದಯದಲ್ಲಿ ಉತ್ಸಾಹಭರಿತ ಉತ್ಕಂಠೆಯನ್ನು ಹುಟ್ಟಿಸಿತು. ಅವಳು ಸ್ವಲ್ಪ ತಿರುಗಿದರೂ ನನ್ನ ಕೈ ಬ್ಲೌಸ್ ಮೇಲೆ ಮೃದುವಾಗಿ ಹರಿದು ನಿಶ್ಶಬ್ದ ಉತ್ಕಂಠೆಯನ್ನು ತೀವ್ರಗೊಳಿಸಿತು. ಹಾಸಿಗೆಯ ಮೇಲೆ ನಾವು ಪರಸ್ಪರ ಹತ್ತಿರವಾಗುತ್ತಾ ಕುಳಿತಂತೆ ಬ್ಲೌಸ್ ಸರಿಪಡಿಸುವ ಪ್ರತಿಕ್ಷಣವೂ ಭಾವನಾತ್ಮಕ ಹೃದಯ ಸ್ಪಂದನೆ ಮತ್ತು ಉತ್ಕಂಠೆಯೊಂದಿಗೆ ತುಂಬಿತು. ಪ್ರತಿಯೊಂದು ಸ್ಪರ್ಶ, ನಗು, ಶ್ವಾಸವೂ ನಮ್ಮ ನಡುವಿನ ಸಂಬಂಧವನ್ನು ಗಾಢಗೊಳಿಸುತ್ತಿತ್ತು. ನಾನು ಬ್ಲೌಸ್ ಸರಿಪಡಿಸುತ್ತಿದ್ದಂತೆ ಅವಳು ಸ್ವಲ್ಪ ಹತ್ತಿರ ಬಂದು ನನ್ನ ತೋಳಿಗೆ ತಾನು ಹತ್ತಿಕೊಂಡಂತೆ ಭಾಸವಾಯಿತು. ಈ ನಿಕಟತೆಯು ಬ್ಲೌಸ್ ಸರಿಪಡಿಸುವ ಪ್ರಕ್ರಿಯೆಯನ್ನು ಉತ್ಕೃಷ್ಟ ಉತ್ಕಂಠೆಭರಿತ ಕ್ಷಣವಾಗಿ ಪರಿವರ್ತಿಸಿತು. ನಾವು ಪರಸ್ಪರ ಹತ್ತಿರ, ನಿಶ್ಶಬ್ದ ಆದರೆ ಹೃದಯ ಸ್ಪಂದನೆಯ ಮೂಲಕ ಪರಸ್ಪರ ಆಕರ್ಷಣೆ ಹಂಚಿಕೊಂಡೆವು. ರಾತ್ರಿ ಮುಂದುವರಿದಂತೆ ಬ್ಲೌಸ್ ಸರಿಪಡಿಸುವ ಹತ್ತಿರತೆಯು ಗಾಢ ಹೃದಯ ಸ್ಪಂದನೆ ಮತ್ತು ಭಾವನಾತ್ಮಕ ಆಕರ್ಷಣೆಯ ಅಂತಿಮ ಹಂತಕ್ಕೆ ತಲುಪಿತು. ಅವಳ ನೇಮೆಯ ನೋಟ, ಬ್ಲೌಸ್ ಮೇಲೆ ನನ್ನ ಸ್ಪರ್ಶ ಮತ್ತು ಬ್ಲೌಸ್ ಸರಿಪಡಿಸುವ ಪ್ರಕ್ರಿಯೆ ಎಲ್ಲವೂ ಪರಸ್ಪರ ಆಕರ್ಷಣೆಯನ್ನು ತೀವ್ರಗೊಳಿಸುತ್ತಿತ್ತು. ಅಂತಿಮ ಹೃದಯ ಸ್ಪಂದನೆ, ಬ್ಲೌಸ್ ಸರಿಪಡಿಸುವ ಈ ಹತ್ತಿರತೆಯು ಉತ್ಕಂಠೆ, ಭಾವನಾತ್ಮಕ ಮತ್ತು ಲೈಂಗಿಕ ತೀವ್ರತೆಯೊಂದಿಗೆ ಹೃದಯ ಸ್ಪಂದನೆಯ ಕ್ಲೈಮ್ಯಾಕ್ಸ್ ಅನ್ನು ತಲುಪಿತು. ನಾವು ಪರಸ್ಪರ ಹತ್ತಿರ, ನಿಶ್ಶಬ್ದವಾಗಿ ಆದರೆ ಭಾವನಾತ್ಮಕ ಹೃದಯ ಸ್ಪಂದನೆಯ ಮೂಲಕ ಪರಸ್ಪರ ಆಕರ್ಷಣೆಯನ್ನು ಹಂಚಿಕೊಂಡೆವು. ಹೀಗಾಗಿ ಅವಳ ಬ್ಲೌಸ್ ಸರಿಯದಂತೆ ಹಾಕಲು ಅವಳು ಕೋರಿದಾಗ ಆ ಕಥೆಯ ಭಾಗ 4 ಮೂಲಕ ಬ್ಲೌಸ್ ಸರಿಪಡಿಸುವ ಹತ್ತಿರತೆಯು ಉತ್ಕಂಠೆ, ಭಾವನಾತ್ಮಕ ಆಕರ್ಷಣೆ ಮತ್ತು ಹೃದಯ ಸ್ಪಂದನೆಯ ಕ್ಲೈಮ್ಯಾಕ್ಸ್ ಸಂಪೂರ್ಣಗೊಂಡಿತು.